ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಎಂಬ ಶೀರ್ಷಿಕೆಯಡಿ ಸರ್ಕಾರಿ ಶಾಲೆಗಳ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ಶಾಲೆಗಳ ಬಲವರ್ಧನೆಗಾಗಿ ಜಯಶ್ರೀ ಎಸ್ವಿ ಹಾಗೂ ಮೂಡ ಅಧ್ಯಕ್ಷ ಕೆ ಮರಿಗೌಡರವರು ತಮ್ಮ ಸ್ವಗ್ರಾಮ ಬೀರಿಹುಂಡಿಯ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಪ್ರೌಢಶಾಲೆಗೆ ಅಗತ್ಯವಿರುವ ಮೂಲಸೌಕರ್ಯ ಒದಗಿಸುವ ಮೂಲಕ ದೇಣಿಗೆ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕೆ ಮರಿಗೌಡರವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಪಾಂಡು, ರಾಮದಾಸ್, ಮಾದೇಗೌಡ, ರಾಜೇಶ್ವರಿ, ಮಲ್ಲೇಶ್, ಜ್ಯೋತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾಡಳಿತ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ವತಿಯಿಂದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ನನ್ನ ಶಾಲೆ ನನ್ನ ಜವಾಬ್ದಾರಿ ಅತ್ಯಂತ ಉತ್ತಮವಾದ ಯೋಜನೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರವರು 6ನೇ ತಾರೀಕು ಈ ರಾಜ್ಯಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಆ ಊರಿಗೆ ಶಾಲೆಗೆ ಹೋದಂಥ ಶಾಲೆಗೆ ಅನುಕೂಲ ಒದಗಿಸಿ ರೀತಿಯಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿ ಶಾಲೆಗಳಲ್ಲೂ ಕೂಡ ಈ ಕಾರ್ಯಕ್ರಮ ಹಂತ ಹಂತವಾಗಿ ಪ್ರಾರಂಭ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ದಿನ ನಮ್ಮೂರಿನ ಬೀರಿಹುಂಡಿ ಶಾಲೆಗಳಲ್ಲಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಉತ್ತಮವಾಗಿ ಮತ್ತು ಅತ್ಯಂತ ಹೃದಯಪೂರ್ವಕವಾಗಿ ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಬಯಸ್ತಾ, ಈ ಉದ್ಘಾಟನೆ ಕಾರ್ಯಕ್ರಮದ ಶಿಕ್ಷಕರು ಮತ್ತು ಮುರಳಿಯವರು ಶಿಕ್ಷಕರು ಮಾಡ್ತೀವಿ ಸರ್ ನೀವು ಬನ್ನಿ ಅಂತ ಹೇಳಿ ಇವತ್ತು ಅತ್ಯಂತ ಉತ್ತಮವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ, ಇವತ್ತು ತಾವೆಲ್ಲರೂ ಕೂಡ ವಿದ್ಯಾರ್ಥಿಗಳು ನಮಗೆ ಮಾಮೂಲಿಯಾಗಿ ಎಲ್ಲರೂ ಕೂಡ ಕೊಡ್ತಾರೆ, ಪ್ರತಿ ಸರ್ಕಾರದ ವತಿಯಲ್ಲಿ ಕೊಡ್ತಾರೆ, ನಮ್ಮ ಶಾಲೆಗಳಲ್ಲಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮತ್ತು ವಸ್ತುಗಳನ್ನು ತಯಾರಿಸ್ತಕ್ಕಂಥ ಒಂದು ಮನಸ್ಸಿರ್ಬೋದು. ಒಂದು ಅರ್ಥ ಮಾಡ್ಕೊಳ್ಳಿ, ಪೋಷಕ ಬಂಧುಗಳಿರ್ಬೋದು, ತಂದೆ ತಾಯಿಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಶಿಕ್ಷಕ ಬಂಧುಗಳನ್ನ ಅವರ ಮೆರಿಟ್ ಆಧಾರದ ಮೇಲೆ ಅವರೇನು ಅತ್ಯಂತ ಉತ್ತಮ ಶಿಕ್ಷಕರನ್ನು ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಆರ್ಡರ್ ಆಫ್ ಮೆರಿಟ್ ಮೇಲೆ ಅವರನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಮತ್ತು ನುರಿತ ಶಿಕ್ಷಕರನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಮತ್ತು ನಾವು ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಸರ್ಕಾರ ಇರ್ಬೋದು, ಗ್ರಾಮಸ್ಥರು ನಾವೆಲ್ಲರೂ ಕೂಡ ಮೂಲ ಸೌಲಭ್ಯವನ್ನು ಒದಗಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಸರ್ವಸಾಮಾನ್ಯ ನಡೀತಕ್ಕಂಥ ಹಿನ್ನೆಲೆಯಲ್ಲಿ ಇಷ್ಟಾದರೂ ಕೂಡ 75 ವರ್ಷ ಆದರೂ ಕೂಡ ನಮ್ಮ ಸರ್ಕಾರ ಈ ಯೋಜನೆಯ ಜಾರಿ ತರ್ತಕ್ಕಂಥ ಅಗತ್ಯತೆ ಅವಶ್ಯಕತೆ ಇತ್ತ ಅಂತ ನಾವೆಲ್ಲರೂ ಕೂಡ ಅವಲೋಕನ ಮಾಡ್ಕೋಬೇಕಾಗುತ್ತೆ.